ಹೆಲೋ ವೆಲನ್ ಫ್ಲಾಶ್ ಆಫ್ ಮಾಡಿ ಮೇಡಮ್. ಮೂವಿ ಚೆನ್ನಾಗಿರುತ್ತೆ ಅನ್ಸುತ್ತೆ. ಅಷ್ಟೇ ಬನ್ನಿ. ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಸೋನು ಅಕ್ಕ ಯೂಟ್ಯೂಬ್ ಚಾನಲ್. ಮೈ ಸೋನು ಅಕ್ಕ ಯೂಟ್ಯೂಬ್ ಚಾನಲ್ ಅಂತೆ. ಈಗ ಗೈಸ್ ಆಫ್ಟರ್ ಲಾಂಗ್ ಟೈಮ್ ನಮ್ಮ ಜೊತೆ ನೋಡಿ ನಮ್ಮ ಡಾರ್ಲಿಂಗ್ ಇದ್ದಾಳೆ ಇವತ್ತು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಗೈಸ್ ಒಂದು ತಲೆನೋವು ಏನು ಗೊತ್ತಾ, ಇವಳ ಜೊತೆ ಏನು ಕಂಟೆಂಟ್ ವಿಡಿಯೋ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಸ್ಮೈಲ್ ದಯವಿಟ್ಟು ಪಾಪು ಜೊತೆ ಏನು ಕಂಟೆಂಟ್ ವಿಡಿಯೋ ಮಾಡ್ಬೋದು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಇವತ್ತು ನಾವು ಮೂವಿಗೆ ಹೋಗ್ತಾ ಇದ್ದೀವಿ, ಗೊತ್ತಾ? ಯಾವ್ದು ಹೇಳು? ಅಷ್ಟು ದೇವ್ಳಿಗೆ ಆಕ್ಚುಲಿ ನಿಶು ಸ್ಮೈಲ್ ಮಾಡ್ತಿಲ್ಲ, ಯಾಕೆ ಅಂದ್ರೆ ಹಲ್ಲು ಮುರಿದು ಹೋಗಿದೆ. ನೋಡಿ ಗೈಸ್, 6 ವರ್ಷ ಆದ್ಮೇಲೆ ಅಲ್ಲೂ ಮುರಿದೋಗಿದೆ, ಅದಕ್ಕೆ ಸ್ಮೈಲ್ ಮಾಡಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾಳೆ. ಇವತ್ತು ನಾವು ಸೆಕೆಂಡ್ ಟೈಮ್ ಕೃಷ್ಣಂ ಪ್ರಣಯ ಸಖಿ ಮೂವಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಒಳ್ಳೆ ಪ್ಯಾಕೇಜ್ ಇರೋ ಮೂವಿ. ಇವಳು ಇನ್ನೂ ನೋಡಿಲ್ವಂತೆ, ಮತ್ತು ವಿಡಿಯೋ ಮಾಡ್ತಾ ಇರೋದು ನಮ್ಮ ಡಾರ್ಲಿಂಗ್ ಅವರಮ್ಮ, ಅವಳು ನೋಡಿಲ್ಲ. ಹಾಗಾಗಿ ಇವಾಗ ಹೋಗ್ತಾ ಇದ್ದೀವಿ. ನಿಶು ಸಾಂಗ್ ಹೇಳು. ಅದೇಳು. ಜೀವ ಜಲ್ಲೆಂದಿದೆ, ಬೇರೆ ದಾರಿನೂ ಇಲ್ಲ ನನಗಿನ್ನು, ನೀನು ಸಿಕ್ಕಾಕಿದೆ, ನಾನು ಹುಡುಕಿಟ್ಟ ಅದೇ ನಂಗೂ ಗೊತ್ತಿಲ್ಲ, ಸುಮ್ಮನೆ ಹೇಳ್ತಾ ಇದ್ದೀವಿ ಅಷ್ಟೇ. ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಹೋಗೋಣ. ಮತ್ತೆ ನಾನು ಸರ್ಪ್ರೈಸ್ ಆಗಿ ಇವಳಿಗೆ ಏನೋ ಕೊಡ್ತೀನಿ ಇವತ್ತು. ಬಿಕಾಸ್ ಅದು ಕೊಡೋದ್ರಿಂದ ಇವಳು ಪಕ್ಕ ಖುಷಿ ಆಗ್ತಾಳೆ. ನಾನು ಯಾರಿಗೋ ತಂದಿದ್ದೆ, ಒಂದ್ಸಲಿನೂ ಅವಳು ಕಣ್ಣಾರೆ ನೋಡೇ ಇಲ್ಲ ಅವರು. ಸೊ ಅದನ್ನ ನಮ್ಮ ನಿಶು ಡಾರ್ಲಿಂಗ್ ಇವತ್ತು ನಾನು ಕೊಡ್ತಾ ಇದ್ದೀನಿ. ಪರವಾಗಿಲ್ಲ, ಆಯ್ತು, ಅತಿ ಮಾಡಬೇಡ, ತೆಗಿ. ನೀನು ಹಲ್ಲು ಮುರಿದೋಗಿರೋದೆಲ್ಲ ನೋಡಲ್ಲ, ಹಲ್ಲು ಮುರಿದೋಗೋದು ಕಾಮನ್, ಗೊತ್ತಾ? ಅದಕ್ಕೆ ಸ್ಮೈಲ್ ಮಾಡ್ತಾ ಇಲ್ಲ ನೋಡಿ ಗೈಸ್ ಇವಳು. ಓಪನ್ ಸ್ಮೈಲ್ ಮಾಡು, ಪರವಾಗಿಲ್ಲ, ಏನಾಗಲ್ಲ. ಹಲ್ಲು ಮುರಿದೋಗಿರೋದು ತುಟಿ ಮುಚ್ಕೊಂತಿದ್ದಾಳೆ. ಹಾಗೆ ಇಲ್ಲಿ ಪಕ್ಕದಲ್ಲಿ ವೈಟ್ ಐತಿಲ್ಲ, ಅಲ್ಲಿ ಒಂದು ಫೋಟೋ ಕ್ಲಿಕ್ ಮಾಡು, ಪೋಸ್ ಮಾಡಿ ಹಿಂಗೆ. ನಿಶು ಪೋಸ್. ಸೊ ಗೈಸ್, ಇವಾಗ ನಾನು ನಮ್ಮ ಡಾರ್ಲಿಂಗಿಗೆ ಏನು ತಂದಿನಿ ಅಂತ ಇವಾಗ ಕೊಡಲ್ಲ. ನಾವು ಇವಾಗ ಮೂವಿ ನಮ್ಮ 7:20 ಇರೋದು, ಈಗ ಆಲ್ರೆಡಿ 6:30 ಆಗಿದೆ. ಆಟೋದಲ್ಲಿ ಇಲ್ಲಿಂದ ಹೋಗ್ತೀವಿ ಮಿರಾ ಸಿನಿಮಾಸ್ಗೆ. ಆಟೋದಲ್ಲಿ ಹೋಗ್ಬೇಕಾದ್ರೆ ಇವಳಿಗೆ ಕೊಡ್ತೀನಿ, ನೀವೇ ನೋಡ್ಕೊಳ್ಳಿ. ಓಕೆ ಬಾಯ್ ಬಾಯ್ ಗೈಸ್. ಇವಾಗ ನಾವು ಟೈಮಿನ ಬೇಜಾನಿದೆ, ಬೇಗ ಹೋಗಿ ಕುತ್ಕೊಳ್ಳೋದು ಬೇಡ. ನಮ್ಮನೆಯಿಂದ ಥಿಯೇಟರ್ಗೆ ಎಷ್ಟು 20 ನಿಮಿಷ. ಹಾಗಾಗಿ ನಾವು ಇಬ್ಬರು ಕಿಯಾ ಬ್ರೀಝಿನ ವಾಕಿಂಗ್ ಕರ್ಕೊಂಡ್ಬಂದಿದ್ದೀವಿ. ಸೊ ಇವಳು ಬ್ರೀಝರ್ನ ಇಟ್ಕೊಂಡಿದ್ದಾಳೆ, ನಾನು ಕಿಯಾನ ಇಟ್ಕೊಂಡಿದ್ದೀನಿ. ಸೊ ಹೇಳು ಈಗ ಏನಾದರೂ. ಇನ್ನು ಜೋರಾಗಿ ಹೇಳು. ಮೂವಿ ಚೆನ್ನಾಗಿರುತ್ತೆ ಅನ್ಸುತ್ತೆ. ಚೆನ್ನಾಗಿದ್ರೆ ಬಟ್ ಏನಾದರೂ ಖುಷಿ ಪಡೋಣ. ನಾನು ಹೇಳ್ದೆ ತಾನೇ, ನೀನು ಹಲ್ಲು ಮುರಿದೋಗಿದ್ರು ಅವ್ರು ನಿಮ್ಮನ್ನ ನಿಜ ಇಷ್ಟಪಡ್ತಾರೆ. ಅಲ್ಲಿ ಫುಲ್ ಸ್ಟೈಲ್ ತಗೊಂಡು ಹೇಳು. ಇರು ನಾನು ತೋರಿಸ್ತೀನಿ. ನಿಶು ಓಪನ್, ರೆಡಿ, 3, 2, 1. ಓಪನ್ನೇ ಮಾಡ್ತಿಲ್ಲ ಅವಳು, ಸ್ಮೈಲೇ ಮಾಡ್ತಿಲ್ಲ ಆ್ಯಕ್ಚುಲಿ. ಇನ್ನೊಂದ್ಸತಿ ಸೂಪರಾಗಿ ಕಾಣಿಸ್ತಿದೆ ನಿಶು. ಹಿಂಗೆ ಮಾಡಮ್ಮ. ನೀನು ಏನು ಮಾಡು ಗೊತ್ತಾ, ನೀನು ಹಂಗೆ ಮಾಡಬೇಡ, ನೀನು ಹಿಂಗೆ ಮಾಡು, ನಾನು ಹಿಂಗೆ ಮಾಡ್ತೀನಿ. ನಿಶು ರೆಡಿ, ಹಿಂಗೆ 3 ಹಿಂಗೆ ಮಾಡು, ಹಿಂಗೆ ಮಾಡು, ಹಿಂಗೆ ಕೊಡು. ಕಾಣಿಸ್ತು ಹೌದು, ಹಂಗೆ ಬರ್. ಇದನ್ನ ನಮ್ಮ ಕಡೆ ಕಂಬಳಿ ಹುಳ ಅಂತ ಕರಿತೀವಿ. ನಮ್ಮದು ಡಾಗಿಂದ ಸ್ವಲ್ಪ ಇದನ್ನ ದೂರ ಇಡಿ, ಮನುಷ್ಯರೇ ದೂರ ಇರ್ತಾರೆ, ಡಾಗ್ ಎಲ್ಲ ಏನು. ಮಳೆಗಾಲದಲ್ಲಿ ಆ್ಯಕ್ಚುಲಿ ಜಾಸ್ತಿ ಬರುತ್ತೆ, ಹಾಗಾಗಿ ಒಂಚೂರು ನೋಡ್ಕೊಳ್ಳಿ. ಅದು ಮೈ ಕಚ್ಚಿದ್ರೆ ಫುಲ್ಲು ರೆಡ್ ಆಗುತ್ತಲ್ವಾ ಯಮ್ಮ. ಡರ್ಲಿಂಗ್ ಕರ್ಕೊಂಬಾ, ಡರ್ಲಿಂಗ್ ಬಾ ಬ್ರೀಝೋನು. ಏನೋ ಏನಂತೈತಿ, ಏನೊಂದ್ಸಲ ಹೇಳಿ ನೋಡು. ಊಟ ಕೊಡ್ತೀನಿ ಬಾ ಅಂತವಳೆ. ಬಾಮ್ಮ,
ಏಯ್ ಬಾ ಸಾಕು. ನೀವು ಚೆನ್ನಾಗಿ ಕಾಣಿಸ್ತದ, ನಾನು ಚೆನ್ನಾಗಿ ಬರ್ತಾ ಇಲ್ಲ. ಪರವಾಗಿಲ್ಲ, ಓಪನ್ ಸ್ಮೈಲ್ ಮಾಡು. ಓಪನ್ ಸ್ಮೈಲ್ ಮಾಡಿ ನೀನು ಅಲ್ಲಿ ಮುರಿದೋಗಿರೋದೆಲ್ಲ ನೋಡಿ. ಸೊ ಗೈಸ್ ನಾವೀವಾಗ ಗೋಲ್ಗಪ್ಪ ತಿನ್ನೋಕೆ ಬಂದಿದ್ದೀವಿ. ಹೇಳೆ ಸೊ ಗೈಸ್ ನಾವೀಗ ಗೋಲ್ಗಪ್ಪ ತಿನ್ನಕ್ಕೆ ಬಂದಿದ್ದೀವಿ. ಎಷ್ಟು ಪ್ಲೇಟ್ ಹೇಳಿದ್ಯಾ? 3. ಏನಂತ ಹೇಳ್ದೆ ಅವರಿಗೆ? 3 ಪ್ಲೇಟ್ ಭಯ್ಯ, 3 ಪ್ಲೇಟ್ ಗೋಲ್ಗಪ್ಪ ಅಂದ್ರೆ 3 ಪ್ಲೇಟ್ ಗೋಲ್ಗಪ್ಪ ಕೊಡಿ. ಇವಾಗ ವಾಯ್ಸ್ ಜಾಸ್ತಿ ಬರ್ತಿದೆ. ಗೋಲ್ಗಪ್ಪ ನೋಡಿದ್ಲಲ್ವಾ, ಮನೇಲೆಲ್ಲ ವಾಯ್ಸ್ ಬರಲ್ಲ ಇವಳಿಗೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಈ ಪಾನಿಪುರಿ ಗೋಲ್ಗಪ್ಪ ನೋಡಿದ್ರೆಲ್ಲ ವಾಯ್ಸ್ ಜಾಸ್ತಿ ಬರುತ್ತೆ ಅಲ್ಲ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ಹಾಯ್ ಸರ್. ಹಾಯ್. ಇವ್ರು ಫೋಟೋ ನೋಡ್ಸಿ. ಹಾಯ್ ಮಾಡಿ. ಅಬ್ಬಬ್ಬಬ್ಬ ಲ್ಯಾಟ್ರಿ. ಚಂದ ತಿನ್ನೆ. ತಿಂತಾಳೆ ನೋಡ್ತೀನಿ. ಆ ಕಡೆ ತಿರ್ಕೊಂತೀನಿ. ಕಾಣಿಸ್ತು. ಡಾರ್ಲಿಂಗ್ ನೋಡು. ಗೈಸ್ ನಾವು ಒಂದು ಬರ್ಗರ್ ಆರ್ಡ್ರ್ ಮಾಡಿದ್ವಿ. ಅದ್ರ ಜೊತೆಗೆ ಅಂತಾನೆ ಫ್ರೆಂಚ್ ಫ್ರೈಸ್ ಕೊಟ್ಟಿದ್ರು. ಆಮೇಲೆ ಪಾಪ್ಕಾರ್ನ್ ಆರ್ಡ್ರ್ ಮಾಡಿದ್ವಿ ಮತ್ತು ಒಂದು ವೆಜ್ ಬರ್ಗರ್ ಆರ್ಡರ್ ಮಾಡಿದ್ವಿ. ಇವಳು ನೋಡಿ ಸಾಸ್ ಎಲ್ಲ ಟಿಶ್ಯೂ ಮೇಲೆ ಹಾಕೊಂಡು ಚೆನ್ನಾಗಿ ತಿಂತವಳೆ. ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್. ಒಳ್ಳೆ ಎಂಜಾಯ್ ಮಾಡಿದ್ವಿ ಗೊತ್ತಾ. ಸೊ ಗೈಸ್ ಇವಾಗ ಇಂಟ್ರೋ ಬ್ರೇಕಪ್ ಆಗಿದೆ. ಸೊ ಇವಾಗ ನಾವು ಎಸ್ ರಾಕ್ ಪೇಪರ್ ಸೀಸರ್ ಮಾಡ್ತಾ ಇದ್ದೀವಿ. ಎಷ್ಟು ಪಾಯಿಂಟ್ಸು? ಜಾಸ್ತಿ ಮಾತಾಡು. 10 ಪಾಯಿಂಟ್ಸಿಗೆ ಆಡ್ತಾ ಇದ್ದೀವಿ. ಸೊ ಯಾರು ವಿನ್ ಆಯ್ತಾರೆ ನೋಡೋಣ. ಓಕೆ ಲೆಟ್ಸ್ ರಾಕ್ ಪೇಪರ್ ಸೀಸರ್. ಸೊ ಅವಳು 1 ಪಾಯಿಂಟ್ ಆಗಿದೆ, ನಾನು 0. ರಾಕ್ ಪೇಪರ್ ಸೀಸರ್. ಓಕೆ ಇದು 2 ಪಾಯಿಂಟ್ಸ್, ನಾನು 0. ಇದೊಂದು ಜನ್ಮವೇ. 1 ಪಾಯಿಂಟ್ ನನಗೆ. ರಾಕ್ ಪೇಪರ್ ಸೀಸರ್. ಓಕೆ ಬಾರಿ ಇದ್ದಾಳೆ ಇವಳು, ಟ್ಯಾಲೆಂಟ್ ಇದ್ದಾಳೆ. 3 ಇನ್ನು 3 ಈಕ್ವಲ್ ಆಗಿದೆ. ಓಕೆ ನಾನು 3 4 ಈಕ್ವಲ್ ಆಗಿದೆ. ಓಕೆ 5 ಪಾಯಿಂಟ್ಸ್, ನಂದು 5 ಇಲ್ದು 4. ಓಕೆ 6 ರಾಕ್ ಪೇಪರ್ ಸೀಸರ್. ಓಕೆ 5 7 ಓಕೆ rock, pizza. 8 7 80 9 last
Rock, paper, scissor. Rock, paper, scissor. खास होता है बचपन और परिवार नहीं इक्वल आगे खास होती है दोस्ती और पहला प्यार खास होती है यादें दिल के पास तो क्यों ना हो खास अपना मुखवास ನಾನೇ ಬಿಡ್ ಕೊಡು ನಾನೇ ಬಿಡ್ కళాకారుడు చనిపోవచ్చు కానీ కళ చనిపోకూడదు ಆಯ್ತು ಬಿಡಮ್ಮ ಸರ್ 15 ఏళ్ళైందిరా పాత్ర వేసి నుదుట బొట్టు పెట్టుకోగానే ಮೂವಿ ಹೆಂಗಿತ್ತು ಸೂಪರ್ ಕರೆಕ್ಟಾಗಿ ಹೇಳು ಸೂಪರ್ ಆಗಿತ್ತು. ಯಾರು ಇಷ್ಟ ಆದ್ರು ಅದರಲ್ಲಿ ನಿಂಗೆ ಅದರಲ್ಲಿ ಕೃಷ್ಣ ಕೃಷ್ಣ ಮೀನ್ಸ್ ಗಣೇಶ್ ಸರ್ ಅಲ್ವಾ ಮತ್ತೆ ಇನ್ನೇನು ಇಷ್ಟ ಆಯಿತು ಹೋಗ್ಲಿ ಬಿಡು ಅಷ್ಟೇ ಸಾಕು ಕಿಯಾ ನಾನು ಹೋದಾಗ ಹಾಕಿದ್ದು ನಿನಗೆ ಮಗನೆ ಬಿಸ್ಕೆಟ್ಸ್ ಇನ್ನೂ ತಿಂದಿಲ್ವಲ್ಲೋ ಬ್ರೀಸ್ ಪಪ್ಪ ಇವನು ತಿನ್ಕೊಂಡು ಖಾಲಿ ಮಾಡ್ಬಿಟ್ಟವನೆ ಇವನು ಬ್ಯಾಡ್ ಬಾಯ್ ಕೈಸ್ ಏನು ಗೊತ್ತಾ ನಾನು ನಿಶು ಬೇಬಿಗೆ ಏನೋ ಕೊಡ್ತೀನಿ ಅಂತ ಹೇಳಿದ್ಯಲ್ವಾ ನೋಡಿ ಈ ಒಂದು ಸ್ವೆಟರೇ ನಾನು ಈ ಜರ್ಕಿನ್ ಕೊಟ್ಟಿರೋದು ನಾನು ಯಾರಿಗೆ ಕೊಡಬೇಕು ಅಂದ್ಕೊಂಡಿದ್ದೆ ಹಾಗೆ ಕಾಣ್ತಾ ಇದ್ದಾಳೆ ಇವಳು ಸೊ ಇವಳಲ್ಲೇ ನಾನು ಅವ್ರನ್ನ ನೋಡ್ತೀನಿ ಅಷ್ಟೆ ನಾನು ಇದು ಯಾರಿಗೋ ತಗೊಂಡಿದ್ದೆ ಬಟ್ ಇವಳಿಗೆ ಚೆಂದ ಕಾಣಿಸಿದೆಯಲ್ಲ ಚೆನ್ನಾಗಿದೆಯಾ ಸೊ ಇದು ಇವತ್ತಿನ ಬ್ಲಾಗ್ ಆಮೇಲೆ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಷ್ಟೇ ಬನ್ನಿ